ಸೊ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ಈ ವಿಡಿಯೋ ಕ್ಲಿಪ್ನ ಸೂಕ್ಷ್ಮವಾಗಿ ನೋಡಿ, ಹಾಗೆ ತುಂಬಾನೇ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ಇವರು ಯಾರೋ ವ್ಯಕ್ತಿ ಏನೋ ಮಾತಾಡಿದ್ದಾರೆ, ಏನೋ ಹೇಳಿದ್ದಾರೆ, ಅದನ್ನ ಸೂಕ್ಷ್ಮವಾಗಿ ಕೇಳಿಸ್ಕೊಂಡ್ ಬನ್ನಿ. ಹೈವೇನೇ ಸರಿ ಇಲ್ಲ, ಇದು ಆಕ್ಸಿಡೆಂಟಾ ಸರ್? ಬಂದಿರೋದು ಹೈವೇನೇ ಸರಿ ಇಲ್ಲ, ಇದು ಹೈವೇನೇ ಸರಿ ಇಲ್ಲ. ಇದು ನೋಡ್ಕೊಂಡ್ ಬಂದಾರಲ್ಲ, ಫೈನ್. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನಿಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ಈ ಕ್ಲಿಪ್ ಬಗ್ಗೆ ನಾನೊಂದು ಕ್ಲಾರಿಟಿನ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಆ ಕ್ಲಾರಿಟಿ ನೀವು ನನ್ನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರಿ ಅಂತಂದರೆ ಅರ್ಥ ಆಗುತ್ತೆ ಅನ್ಕೋತೀನಿ. ಎಲ್ರಿಗೂ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಗೊತ್ತೇ ಇದೆ ಅನ್ಕೋತೀನಿ. ಎಷ್ಟೊಂದು ಜನ ಈ ಎಕ್ಸ್ಪ್ರೆಸ್ ವೇಯಲ್ಲಿ ಟ್ರಾವೆಲ್ ಕೂಡ ಮಾಡಿರ್ತೀರ, ಒಂದಲ್ಲ ಒಂದಿನ ಅಥವಾ ಸುಮಾರು ಸತಿ ಈ ರೋಡಲ್ಲಿ, ಈ ಎಕ್ಸ್ಪ್ರೆಸ್ ವೇಯಲ್ಲಿ ನೀವು ಓಡಾಡಿರ್ತೀರ ಅನ್ಕೋತೀನಿ. ಇನಿಷಿಯಲಿ ಈ ಎಕ್ಸ್ಪ್ರೆಸ್ ವೇನ ಸ್ಟಾರ್ಟ್ ಮಾಡಿದಾಗ ಎಕ್ಸ್ಪ್ರೆಸ್ ವೇಗೆ ಸ್ಪೀಡ್ ಲಿಮಿಟೇ ಇರಲಿಲ್ಲ. ಈ ಎಕ್ಸ್ಪ್ರೆಸ್ ವೇಯಲ್ಲಿ ಎಲ್ಲ ಅಲೌ ಇತ್ತು ಅವಾಗ. ಸೊ ಬೈಕು, ಕಾರು ಏನೇನಿತ್ತು ಎಲ್ಲ ಈ ರೋಡ್ ಮೇಲೆ ಓವರ್ ಸ್ಪೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರ ಒಂದು ವೆಹಿಕಲ್ನ ಟಾಪ್ ಸ್ಪೀಡ್ನ ಕೂಡ ಎಷ್ಟೊಂದು ಜನ ಚೆಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ರಿಸಲ್ಟ್ ಏನಾಯಿತು ಅಂತಂದರೆ ಲಾಟ್ ಆಫ್ ಆಕ್ಸಿಡೆಂಟ್ಸ್. ಈ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಆಗೋ ಕಾರಣದಿಂದ ಏನಾಯಿತು ಅಂತಂದರೆ ಜನ ಇದನ್ನು ಅನ್ಸೈಂಟಿಫಿಕ್ ರೋಡ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರೋಡ್ ಚೆನ್ನಾಗಿಲ್ಲ, ಅನ್ಸೈಂಟಿಫಿಕ್ ಆಗಿದೆ, ಆ್ಯಂಡ್ ಇದರಿಂದ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಅದರಿಂದ ಗೌರ್ಮೆಂಟು ಏನು ಮಾಡ್ತು ಅಂತಂದರೆ ಒಂದು 80 to 100 km/h ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ನ ಒಂದು ರೂಲ್ನ ಪಾಸ್ ಮಾಡಿದ್ರು. ಅಲ್ಲಲ್ಲಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ರು. ಸೊ ಯಾರ್ಯಾರು ಓವರ್ ಸ್ಪೀಡಿಂಗ್ ಮಾಡ್ತಾರೆ, ಸೊ ಆ ಓವರ್ ಸ್ಪೀಡಿಂಗ್ ಏನಾದರೂ ಡಿಟೆಕ್ಟ್ ಆಯಿತು ಅಂತಂದರೆ ಇಮಿಡಿಯೇಟ್ಲಿ ಆ ವೆಹಿಕಲ್ಗೆ ಫೈನ್ ಹಾಕೋದನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಇದರಿಂದ ಏನಾಯಿತು, ಆಕ್ಸಿಡೆಂಟ್ಸ್ಗಳು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಬಟ್ ಸ್ಟಿಲ್ ಪ್ರಾಬ್ಲಮ್ ಈಸ್ ಅನ್ಸಾಲ್ವ್ಡ್. ಯಾಕಂತಂದರೆ ಈ ಕ್ಯಾಮ್ರಾಗಳು ಒಂದು 4-5 ಜಾಗದಲ್ಲಿ ಬಿಟ್ಟರೆ ಮತ್ತೆ ಎಲ್ಲೂ ನಿಮಗೆ ಕಾಣಿಸಲ್ಲ. ಆ್ಯಂಡ್ ಎಲ್ಲೂ ಕೂಡ ನಿಮಗೆ ಸ್ಪೀಡ್ ಲಿಮಿಟ್ನ ಚೆಕ್ ಮಾಡುವಂಥ ಒಂದು ಆ ಥರದ ಒಂದು ಇಕ್ವಿಪ್ಮೆಂಟು ಯಾವುದೂ ಇಲ್ಲ. ಸೊ ಈ ಕ್ಯಾಮ್ರಾಗಳು ಎಲ್ಲೆಲ್ಲಿ ಇಲ್ಲ, ಆ್ಯಂಡ್ ರೆಗ್ಯುಲರಾಗಿ ಯಾರು ಟ್ರಾವೆಲ್ ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತು ಕ್ಯಾಮ್ರಾ ಎಲ್ಲಿದೆ ಎಲ್ಲಿಲ್ಲ ಅಂತ. ಸೊ ಎಲ್ಲೆಲ್ಲಿ ಕ್ಯಾಮ್ರಾ ಇಲ್ಲ ಅಲ್ಲೆಲ್ಲ ಓವರ್ ಸ್ಪೀಡಿಂಗ್ನ ಮಾಡ್ತಾರೆ. ಆ್ಯಂಡ್ ಈಗಲೂ ಅದು ನಡೀತಾ ಇದೆ. ನಾನು ಕೂಡ ಈ ರೋಡಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಸುಮಾರು ಸತಿ. ನಾನು ಬೆಂಗಳೂರು ಟು ಮೈಸೂರು ಓಡಾಡಿದ್ದೀನಿ. ನಾನು ತುಂಬ ಜನನ ನೋಡಿದ್ದೀನಿ. ಎಷ್ಟೊಂದು ಜನಕ್ಕೆ ಸೆನ್ಸೇ ಇಲ್ಲ, ಅಂದರೆ ಈ ಎಕ್ಸ್ಪ್ರೆಸ್ ವೇನ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋ ಸೆನ್ಸೇ ಇಲ್ಲ. ಎಷ್ಟೊಂದು ಜನ ಲೆಫ್ಟಿಂದ ಓವರ್ಟೇಕ್ ಮಾಡ್ತಾರೆ. ಎಷ್ಟೊಂದು ಜನ ಲೋ ಸ್ಪೀಡಲ್ಲಿ ಮಿಡಲ್ ಲೇನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಂದರೆ 80ಕ್ಕಿಂತ ಕಡಿಮೆ ಸ್ಪೀಡ್ ಇರೋರು ಕೂಡ ಸೆಂಟರ್ ಆಫ್ ದ ಲೇನಲ್ಲಿ, ಮಿಡಲ್ ಲೇನಲ್ಲಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಎಷ್ಟೊಂದು ಜನ ರೈಟ್ ಲೇನಲ್ಲೇ ಹೋಗ್ತಾ ಇರ್ತಾರೆ. ಎಷ್ಟೊಂದು ಜನಕ್ಕೆ ಇದು ಗೊತ್ತೇ ಇಲ್ಲ. ರೈಟ್ ಲೇನ್ ಬಂದ್ಬಿಟ್ಟು ಓವರ್ಟೇಕ್ ಮಾಡೋಕ್ಕೆ, ಲೆಫ್ಟ್ ಲೇನ್ ಬಂದ್ಬಿಟ್ಟು ಸ್ಲೋ ಮೂವಿಂಗ್ ವೆಹಿಕಲ್ಸ್ಗೆ, ಮಿಡಲ್ ಲೇನ್ ಫಾರ್ ದ ಕಾರ್ಸ್. ಎಸ್ಪೆಷಲಿ ಇವರು ಸ್ವಲ್ಪ ಸ್ಪೀಡಲ್ಲಿ ಇರ್ತಾರೆ. 80 to 100 km/h ಏನು ಹೋಗ್ತಿರ್ತೀವಿ ಆ ಲೈನಲ್ಲಿ ನಾವು ಹೋಗಬೇಕು. ಈ ಥರದ್ದು ಯಾರಿಗೂ ಗೊತ್ತೇ ಇಲ್ಲ. ಆ್ಯಂಡ್ ಎಲ್ಲೆಲ್ಲಿ ಕ್ಯಾಮ್ರಾಗಳು ಇಲ್ಲ ಅಲ್ಲೆಲ್ಲ ಓವರ್ ಸ್ಪೀಡಿಂಗ್. ಸೊ ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಆ್ಯಂಡ್ ಎಷ್ಟೊಂದು ಜನ ಪ್ರಾಪರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ ವೆಹಿಕಲ್ಗೆ. ಒಂದು ಲೇನಿಂದ ಇನ್ನೊಂದು ಲೇನಿಗೆ ಹೋಗುವಾಗ ಹಿಂದ್ಗಡೆ ವೆಹಿಕಲ್ಸ್ ಇದ್ರೂ ಕೂಡ ಯಾರು ಇಂಡಿಕೇಟರ್ಸೇ ಯೂಸ್ ಮಾಡಲ್ಲ. ಇದರಿಂದನೂ ಎಷ್ಟೊಂದು ಆಕ್ಸಿಡೆಂಟ್ಸ್ ಇನ್ನೂ ಆಗ್ತಾನೆ ಇದೆ. ಇಲ್ಲಿವರೆಗೂ ಈ ರೋಡ್ ಸ್ಟಾರ್ಟ್ ಆದಾಗಿಂದ ಇವತ್ತಿನ ಒಂದು 2026 ಏನಿದೆ, ಒಂದು ಸರ್ವೆ ಏನಿದೆ, 2025ವರೆಗೂ ಈ ಸರ್ವೆನ ಮಾಡಿದ್ದಾರೆ. 1900 ಆಕ್ಸಿಡೆಂಟ್ಸ್ಗಳಾಗಿದೆ ಆ್ಯಂಡ್ ನಿಯರ್ಲಿ 300 ಕ್ಯಾಶುಯಾಲಿಟೀಸ್ ಆಗಿದೆ. ಇದು ಆಫ್ಟರ್ ಇಂಟ್ರೊಡ್ಯೂಸಿಂಗ್ ಸ್ಪೀಡ್ ಲಿಮಿಟ್ ಆ್ಯಂಡ್ ಕ್ಯಾಮ್ರಾಸ್. ಅದಾದಮೇಲೂ ಕೂಡ ಎಷ್ಟೊಂದು ಆಕ್ಸಿಡೆಂಟ್ಸ್ಗಳು ಈಗಲೂ ಆಗ್ತಾ ಇದೆ. ನಿಮ್ಗೊಂದು ಸ್ಟೋರಿನ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ದಿನ ನೆಲದ ಮೇಲೆ ಮಲ್ಕೋತಾ ಇದ್ದಂತೆ. ಅವನಿಗೆ ಮಲ್ಕೊಂಡಾಗ ಅವನು ಯಾವ ಕಡೆ ತಿರುಗಿ ಮಲ್ಕೋತಾನೆ ಆ ಕಡೆ ಅವನಿಗೆ ಮೈಗೆ ಏನೋ ಒಂದು ಚುಚ್ಚತಾನೆ ಇತ್ತು ಅಂತೆ. ಅವ್ನಿಗೆ ನಿದ್ದೆನೇ ಬರ್ತಿರ್ಲಿಲ್ಲ. ದಿನಾ ದೇವ್ರನ್ನ ಬೈಕೊಳ್ಳೋವಂತೆ, ಏನಪ್ಪ ನನ್ನ ಜೀವನ ಇದು, ನಂಗೆ ನಿದ್ದೆನೇ ಬರ್ತಿಲ್ಲ, ನಾನು ಯಾವ ಕಡೆ ಮಲ್ಗಿದ್ರು ನನಗೆ ಒಂದು ಚುಚ್ಚತಾನೆ ಇರುತ್ತೆ, ನಂಗೆ ನಿದ್ದೆನೇ ಬರ್ತಿಲ್ಲ ಅನ್ನೋನಂತೆ. ಒಂದಿನ ದೇವರು ಪ್ರತ್ಯಕ್ಷ ಆಗ್ಬಿಟ್ಟು, ಏನಪ್ಪ ನಿನ್ನ ಸಮಸ್ಯೆ, ಏನಾಗ್ತಿದೆ ನಿಮಗೆ ಅಂತ ಕೇಳಿದಾಗ, ನನಗೆ ನಿದ್ದೆನೇ ಬರ್ತಿಲ್ಲ, ನಾನು ಯಾವ ಕಡೆ ತಿರುಗಿ ಮಲ್ಕೊಂಡ್ರು ನನಗೆ ಚುಚ್ಚುತ್ತಾ ಇರುತ್ತೆ ಮೈಗೆ, ಹಾಗಾಗಿ ನನಗೆ ಒಂದು ಮೆತ್ತಗಿರೋ ಬೆಡ್ಡನ್ನ ಕೊಡು, ನಾನು ನೆಮ್ಮದಿಯಾಗಿ ಅದ್ರ ಮೇಲೆ ಮಲ್ಕೋತೀನಿ, ನಂಗೆ ನಿದ್ದೆ ಬರುತ್ತೆ ಅನ್ನಂತೆ. ದೇವರು ಸರಿ ಆಯಿತು ತಗೋ ಅಂತ ಹೇಳ್ಬಿಟ್ಟು ಒಂದು ಮೆತ್ತಗಿರೋದು ಚೆನ್ನಾಗಿರೋ ಬೆಡ್ ಕೊಟ್ಟನಂತೆ. ಆವತ್ತಿನ ದಿನ ಆ ವ್ಯಕ್ತಿ ಆ ಬೆಡ್ ಮೇಲೆ ಮಲ್ಕೊಂಡಂತೆ. ಆದರೂ ಕೂಡ ಆ ವ್ಯಕ್ತಿಗೆ ಮತ್ತೆ ನಿದ್ದೆ ಬರಲೇ ಇಲ್ಲ ಅಂತೆ. ಅವತ್ತು ಕೂಡ ಅವನ ಮೈಗೆ ಚುಚ್ಚಕ್ಕೆ ಸ್ಟಾರ್ಟ್ ಆಯ್ತಂತೆ. ನೈಟ್ ಎಲ್ಲ ಆ ವ್ಯಕ್ತಿ ನಿದ್ದೆನೇ ಮಾಡಲಿಲ್ಲ ಅಂತೆ. ಮತ್ತೆ ಬೆಳಗ್ಗೆ ಎಷ್ಟರಲ್ಲಿ ಎದ್ದು ದೇವ್ರನ್ನ ಬೈಕೊಳ್ಳೋಕೆ ಸ್ಟಾರ್ಟ್ ಮಾಡೋದಂತೆ. ಏನು ಯಾವ ಥರ ಬೆಡ್ ಕೊಟ್ಬಿಟ್ಟಿದೆಯಾ, ನನಗೆ ಮಲ್ಕೊಂಡ್ರು ಇನ್ನೂ ಚುಚ್ತಾ ಇದೆ, ನೀನು ಕೊಟ್ಟಿರೋ ಬೆಡ್ ಏನೂ ಚೆನ್ನಾಗೇ ಅಲ್ಲ, ಹಂಗೆ ಹಿಂಗೆ ಅಂತ ಬೈಯೋಕ್ಕೆ ಸ್ಟಾರ್ಟ್ ಮಾಡೋದಂತೆ. ಆವಾಗ ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ಹೇಳಿದಂತೆ, ಲೋ ಮಗನೇ, ಸಮಸ್ಯೆ ಇರೋದು ಬೆಡ್ಡಲ್ಲ ನಿನ್ನಲ್ಲಿ ಅಂದತ್ತೆ. ಏನು ಸಮಸ್ಯೆ ಅಂತಂದು, ನೋಡಪ್ಪ ನೀನು ಮಲ್ಕೋತಾ ಇದೆಯಲ್ಲ, ಮಲ್ಕೊಳ್ಳುವಾಗ ಆ ರುದ್ರಾಕ್ಷಿನ ತೆಗೆದಿಟ್ಬಿಟ್ಟು ಮಲ್ಕೋ, ಆವಾಗ ನೀನು ಕರೆಕ್ಟಾಗಿ ನಿದ್ದೆ ಬರುತ್ತೆ, ಎಲ್ಲೂ ಕೂಡ ತುಚ್ಚಲ್ಲ ಅಂತಂತೆ. ದ ಮಾರಲ್ ಆಫ್ ದ ಸ್ಟೋರಿ ಇದು ಅರ್ಥ ಆಗಿದೆ ಅನ್ಕೋತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು 130 ಸ್ಪೀಡಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಒಂದು ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಈ ಎಕ್ಸ್ಪ್ರೆಸ್ ವೇಲಿ. ಆಲ್ ಆಫ್ ಸಡನ್ ನಿಮ್ಮ ಮುಂದೆ ಇರೋ ವೆಹಿಕಲ್ಲು ಸ್ಲೋ ಡೌನ್ ಆಗುತ್ತೆ ಆ್ಯಂಡ್ ನಿಮ್ಮ ಲೆಫ್ಟ್ ಆ್ಯಂಡ್ ರೈಟು ವೆಹಿಕಲ್ಸ್ ಇರುತ್ತೆ ಆ್ಯಂಡ್ ನೀವು ಸೆಂಟ್ರಲ್ ಲೇನಲ್ಲಿ ಇದ್ದೀರಾ.
ನೀವು 130 km/h ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಆಲ್ ಆಫ್ ಸಡನ್ ಮುಂದೆ ಇರೋ ವೆಹಿಕಲು ಸ್ಲೋ ಡೌನ್ ಆಗುತ್ತೆ, ಏನೋ ಒಂದು ಸಮಸ್ಯೆಗೆ ಸ್ಲೋ ಡೌನ್ ಆಗುತ್ತೆ. ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡದೇ ಇರೋ ಕಾರಣಕ್ಕೆ ಆ್ಯಂಡ್ ನೀವು ಓವರ್ ಸ್ಪೀಡಲ್ಲಿ ಹೋಗ್ತಾ ಇರೋ ಕಾರಣಕ್ಕೆ ಏನಾಗುತ್ತೆ, ನಿಮಗೆ ರಿಯಾಕ್ಷನ್ ಟೈಮ್ ತುಂಬ ಕಡಿಮೆ ಇರುತ್ತೆ. ಈ ರಿಯಾಕ್ಷನ್ ಟೈಮ್ ಕಡಿಮೆ ಇರೋ ಕಾರಣಕ್ಕೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಇವಾಗ ಹೇಳಿ, ಇದು ರೋಡ್ ಪ್ರಾಬ್ಲಮಾ ಅಥವಾ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಡ್ರೈವ್ ಮಾಡೋ ನಿಮ್ಮಂಥವ್ರ ಪ್ರಾಬ್ಲಮಾ? ನಾನು ಏನಕ್ಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದರೆ, ನೀವು ಆ ವಿಡಿಯೋದಲ್ಲಿ ಒಬ್ಬರು ವ್ಯಕ್ತಿ ಹೇಳ್ತಾರೆ, ಈ ರೋಡೇ ಸರಿ ಇಲ್ಲ, ಬರೀ ಆಕ್ಸಿಡೆಂಟ್ಸ್ ಆಗುತ್ತೆ, ಈ ರೋಡೇ ಸರಿ ಇಲ್ಲ ಅಂತ ಹೇಳ್ತಾರೆ. ಈ ಸ್ಟೋರಿನೆಲ್ಲ ಕೇಳಾದ್ಮೇಲೆ ನಿಮಗೆ ಅರ್ಥ ಆಗಿರಬೇಕು, ಈ ರೋಡ್ ಸರಿ ಇದೆಯಾ ಅಥವಾ ಈ ರೋಡ್ ಸರಿ ಇಲ್ವಾ, ಅಥವಾ ನಾವುಗಳು ಸರಿ ಇದೀವಾ, ನಾವುಗಳು ಸರಿ ಇಲ್ವಾ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ರೋಡ್ ಸೈನ್ಸ್ ಇಂಪಾರ್ಟೆಂಟ್, ಹೌದು, ರೋಡ್ ಸೈನ್ಸು ಚೆನ್ನಾಗಿರಬೇಕು. ಆದರೆ ಅದೇ ರೀತಿ ಯೂಸರ್ ರೆಸ್ಪಾನ್ಸಿಬಿಲಿಟಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಿಡಿಯೋ ತಮ್ಮೆಲ್ರಿಗೂ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಕ್ಸ್ಪ್ರೆಸ್ ವೇಲಿ ಟ್ರಾವೆಲ್ ಮಾಡ್ತಿರತಕ್ಕಂಥ ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಡ್ರೈವ್ ಸೇಫ್ ಏನು ವರ್ಡ್ ಇದೆ ಇದು ಎಲ್ರಿಗೂ ಹರಡಲಿ, ಅರ್ಥ ಆಗಲಿ. ಈ ರೋಡಲ್ಲಿ ಅಥವಾ ಈ ಒಂದೇ ಎಕ್ಸ್ಪ್ರೆಸ್ ವೇ ಅಂತಲ್ಲ, ಯಾವುದೇ ಎಕ್ಸ್ಪ್ರೆಸ್ ವೇ ಆ್ಯಂಡ್ ಯಾವುದೇ ಹೈವೇ ಆಗಿರಲಿ, ಇದು ಎಲ್ಲದಕ್ಕೂ ಅನ್ವಯವಾಗುತ್ತೆ. ಡ್ರೈವ್ ಸೇಫ್ ಅಂತ ನೀವೆಲ್ಲರೂ ಕಮೆಂಟ್ ಮಾಡಿಬಿಟ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ನಮಸ್ಕಾರ.